ಸಭಾಪತಿಯವರ ಕೊಠಡಿಯಲ್ಲೂ ಪೊಲಿಟಿಕಲ್ ಹೈಡ್ರಾಮಾ ನಡೀತಾ ಇದೆ. ಇಬ್ಬರು MLCಗಳು ರಾಜೀನಾಮೆ ಕೊಡೋದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ MLC ಸುರೇಶ್ ರಾಜೀನಾಮೆ ಪತ್ರವನ್ನು ತೆಗೆದು ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್, ನಮ್ಮ ಉಳಿದ ಶಾಸಕರು 3 ಜನ ಕೆಳಮನೆ ಸದಸ್ಯರು ಅಸಮಾಧಾನರಾಗಿದ್ದಾರೆ ಅಂತೇಳಿ ನನ್ಗೆ ಗೊತ್ತಾಯ್ತು. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ACC ಜನರಲ್ ಸೆಕ್ರೆಟರಿ ಅವರು, ACC ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ, ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತೆ ನಮ್ಮ ಅನಿಲ್ ಮತ್ತೆ ಉಳಿದ 3 ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ರು. ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಈಗ ACC ಅಧ್ಯಕ್ಷರ ಹಂತದಲ್ಲೇ ಇದು ಚರ್ಚೆ ಆಗಿ ಅಲ್ಲೇನೇ ರಿಸೈನ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಧ್ಯಕ್ಷರಾಗಿ ಸಮಸ್ಯೆ ಬಗೆಹರಿಸಿಕಾಗಿಲ್ಲ ಅಂತಂದ್ರೆ ಇಲ್ಲ, ACC ಇಲ್ಲ, ಇನ್ನೂ ACC ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ, ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ, ಆದ್ರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಅದರಿಂದ ACC ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆಫ್ ACC ಹೇಳಿದ್ದಾರೆ, ನಾವು ಇವರ ಸಮ್ಮುಖದಲ್ಲಿ ಕೂತ್ಕೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇನ್ನು ಡಿಸೈಡ್ ಆಗಿಲ್ಲ, ಇನ್ನು ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗೋದು. ಸೊ ಸಮಾಧಾನ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಗೌರ್ಮೆಂಟ್ಗೆ ಅವಮಾನ ಅಲ್ವಾ ಈ ರೀತಿಯಾದ ಎಂಬರಾಸ್ಮೆಂಟ್ ಅಲ್ವಾ ಸರ್ ನಿಮಗೆ? ಎಂಬರಾಸ್ಮೆಂಟ್ ಅಲ್ವಾ ಯಾವುದು ನಿಮ್ಮ ಪಾರ್ಟಿ ಈ ರೀತಿ ಒಂದು ಸನ್ನಿವೇಶ ಸರ್? ನಿಮ್ಮ ಪಾರ್ಟಿಗೆ ಇದು ಎಂಬರಾಸ್ಮೆಂಟ್ ಅಲ್ವಾ ಸರ್? ನಿಮ್ಮ ಸರ್ಕಾರಕ್ಕೆ ನಿಮ್ಮ ಶಾಸಕರಿಗೆ ಕೊಡ್ತಿರುವಂತ ಈ ಒಂದು ಅವಮಾನಕರ ಹೇಳಿಕೆಗಳು ನಿಮಗೆ ಎಂಬರಾಸ್ಮೆಂಟ್? ಇದು ಸಭಾಧ್ಯಕ್ಷರ ಕೊಠಡಿ, ಇಲ್ಲಿ ಇದು ನಾನು ಮಾತಾಡಕ್ಕಾಗಲ್ಲ, ರಾಜಕೀಯ ಮಾತಾಡಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.